ಹರಿ ಓಂ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯರಿಗೂ ಕೂಡ ನಮಸ್ಕಾರ. 2024 ನೂತನ ವರ್ಷಕ್ಕೆ ಶುಭಾಶಯಗಳೊಂದಿಗೆ ಈ ಒಂದು 2024 ನೂತನ ವರ್ಷ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ತೇಜಸ್ಸು, ಒಳ್ಳೆಯ ಅಭಿವೃದ್ಧಿ ಪಡಿಬೇಕು ಅಂತ ಪ್ರತಿಯೊಬ್ಬರು ಕೂಡ ಈ ಒಂದು ವಿಶಸ್ನ ಈ ಒಂದು 2024 ಪ್ರಾರಂಭದ ದಿನಗಳಲ್ಲಿ ಹೇಳುವಂತ ಸಹಜವಾಗಿರುತ್ತೆ. ವಿಶ್ವ ಹ್ಯಾಪಿ ನ್ಯೂ ಇಯರ್, ವಿಶ್ವ ಹ್ಯಾಪಿ ನ್ಯೂ ಇಯರ್. ಯಾವುದೇ ರೀತಿ ಭೇದ ಭಾವ, ಕುಲ, ಗೋತ್ರ, ಧರ್ಮ ಯಾವುದೂ ನೋಡಲ್ಲ. ಯಾರೇ ಸ್ನೇಹಿತರಾಗಿರ್ಲಿ ಎಲ್ಲರೂ ಕೂಡ ವಿಶ್ ಮಾಡ್ತಾರೆ. ಮೊಬೈಲ್ ಅಲ್ಲಿ, ವಾಟ್ಸಪ್ ಅಲ್ಲಿ, ಸ್ಟೇಟಸ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲದರಲ್ಲೂ ಕೂಡ ಅವರದೇ ಆದಂತಹ ಒಂದು ಸೆಲ್ಫಿಗಳು, ಫೋಟೋಗಳು, ಈ ಒಂದು ಪ್ರೋಗ್ರಾಮ್ಸ್ ಅಂದ್ರೆ ಸೆಲೆಬ್ರೇಷನ್ ಮಾಡಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಆ ಒಂದು ಸುಖ, ಸಂತೋಷ, ಸಂತೃಪ್ತಿ ಆ ಒಂದು ಪ್ರಾರಂಭದ ದಿನಗಳು ಬಿಟ್ರೆ ಮತ್ತೆ ಇರೋದಿಲ್ಲ. ಯಾಕೆಂದ್ರೆ ವೈಪರೀತ್ಯ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಗ್ರಹಗತಿಗಳ ಒಂದು ಬದಲಾವಣೆ, ತೊಂದರೆ ಉಂಟಾಗುತ್ತೆ. ನೋಡಿ, ಈ ರೀತಿ ಪ್ರತಿಯೊಬ್ಬರು ಕೂಡ ಈ ಒಂದು ಹೊಸ ವರ್ಷದಲ್ಲಿ ಸಂಭ್ರಮಾಚರಣೆ ಮಾಡ್ಕೊಳ್ಳುವಂಥದ್ದು ಒಂದು ಒಳ್ಳೆಯ ಪ್ರಕ್ರಿಯೆ ಅಂತ ಹೇಳ್ಬೋದು. ಆದ್ರೆ ಒಂದು ಹೊಸ ವರ್ಷ ಪ್ರಾರಂಭ 2024 ಪ್ರಾರಂಭ ಆಗಿದೆ ಅಂದ್ರೆ ಈ ವರ್ಷ ಪೂರ್ತಿ ಸಂತೋಷ ಕೊಡುತ್ತೆ ಅನ್ನೋದಲ್ಲ. ಗ್ರಹಗತಿಗಳ ಬದಲಾವಣೆ ಇರುತ್ತೆ. ಈ ಒಂದು ಜನವರಿಯಿಂದ ಡಿಸೆಂಬರ್ ವರೆಗೂ ನಾವು ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ನಾವು ಅನುಸರಿಸ್ಕೊಂಡು ಹೋಗ್ತೀವಿ. ಆದ್ರೆ ಯುಗಾದಿಯಿಂದ ಹೊಸದಾಗಿ ಒಂದು ಪ್ರಾರಂಭದ ದಿನಗಳು, ಮತ್ತೆ ಆ ಒಂದು ರಾಜ ಯಾರು, ಮಂತ್ರಿ ಯಾರು, ಸೇನಾಧಿಪತಿ, ಸಸ್ಯಾಧಿಪತಿ, ಮೇಘಾಧಿಪತಿ ಇವೆಲ್ಲ ಕೂಡ ತಿಳ್ಕೊತೀವಿ. ರಾಜಾದಾಯಗಳ ಬಗ್ಗೆ ತಿಳ್ಕೊತೀವಿ. ಆದ್ರೆ ಈಗ ನಾವು ಜನವರಿಯಿಂದ ಡಿಸೆಂಬರ್ ವರೆಗೂ ಆಗುವಂತಹ ಒಂದು ಸ್ಥಿತಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಫಲಾಫಲಗಳು ಅಂತ ನಾವು ನೋಡಿದ್ರೆ, ಒಂದೊಂದು ತಿಂಗಳಲ್ಲಿ ಕೂಡ ಒಂದು ಸೂರ್ಯನ ಸಂಚಾರ, ಸ್ಥಿತಿ, ಪಥ ಬದಲಾವಣೆ ಆಗ್ತಾ ಇರುತ್ತೆ. ಆ ಒಂದು ಸ್ಥಾನಗಳಿಂದ ಬರುವಂತಹ ನಿಮ್ಮ ರಾಶಿಗೆ ಬಲಾಬಲಗಳು ಯಾವ ರೀತಿ ಇರುತ್ತೆ ಅಂತ ನಾವು ನೋಡಿದ್ರೆ, ನೋಡಿ, ವೃಶ್ಚಿಕ ರಾಶಿಯವರಿಗೆ ಜನವರಿ 14ರವರೆಗೂ ಕೂಡ ಫೈನಾನ್ಷಿಯಲ್ ಸ್ಟೇಟಸ್ ಅಲ್ಲಿ ತುಂಬಾ ಉತ್ತಮವಾದಂತಹ ಅಭಿವೃದ್ಧಿ ನೋಡುವಂತಹ, ತುಂಬಾ ಕಷ್ಟಗಳಿಂದ ಕೂಡಿದೆ, ಸ್ವಲ್ಪ ಎಫೆಕ್ಟ್ಸ್ ಇದೆ ವೃಶ್ಚಿಕ ರಾಶಿಯವರಿಗೆ ಫೈನಾನ್ಸ್ ಸ್ಟೇಟಸ್. ಆದ್ರೆ ಜನವರಿ 14ರವರೆಗೂ ಸ್ವಲ್ಪ ಫೈನಾನ್ಷಿಯಲಿ ಅರೇಂಜ್ಮೆಂಟ್ಸ್ ಚೆನ್ನಾಗಾಗುತ್ತೆ. ಜನವರಿ 14ರ ನಂತರ ಮಕರ ರಾಶಿಗೆ ಸೂರ್ಯ ಸಂಚಾರ ಆಗುತ್ತೆ, ಮಕರ ಸಂಕ್ರಮಣ ಉಂಟಾಗತ್ತೆ. ಇಲ್ಲಿ ಸ್ವಲ್ಪ ನಿಮ್ಮ ಪ್ರಯತ್ನಗಳು, ಕಠಿಣ ಪರಿಶ್ರಮಗಳಿಂದ ನಿಮ್ಮ ಪ್ರಯತ್ನ ಸಾಧನೆಗಳು ಸಾಧಿಸುವಂತಹ ಪ್ರಯತ್ನ ಚೆನ್ನಾಗಿ ಮಾಡ್ತೀರಾ, ಉತ್ತಮ ಸ್ಥಿತಿ ಇರುತ್ತೆ, ಅಂತಂದ್ರೆ ಇರಲ್ಲ. ಫೆಬ್ರವರಿ 13ನೇ ತಾರೀಕಿಗೆ ಕುಂಭರಾಶಿಗೆ ಒಂದು ಸೂರ್ಯ ಸಂಚಾರ, ಇಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ 2023 ಜನವರಿ 17ನೇ ತಾರೀಕಿಂದ ಸುಮಾರು 2.5 ವರ್ಷಗಳ ಕಾಲ ಇಲ್ಲಿರ್ತಾನೆ. ಇಲ್ಲಿರುವಂತಹ ಶನಿಯ ಮೇಲೆ ಸೂರ್ಯನ ಪ್ರಭಾವ ಬಿದ್ದು ಭೂಮಿ ಮೇಲೆ ಬರುವಂತಹ ಎಫೆಕ್ಟ್ ಸ್ವಲ್ಪ ವೈಪರೀತ್ಯದಿಂದ ಇರುತ್ತೆ. ಅದಕ್ಕೆ ನಿಮ್ಮ ಸ್ವಸ್ಥಾನದಲ್ಲಿ ಸ್ವಲ್ಪ ಟೆನ್ಷನ್ಸ್ ಬರುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ತಂದೆ ತಾಯಿ ಒಂದು ಆರೋಗ್ಯ ಸ್ಥಿತಿ ವೈಪರೀತ್ಯ ಆಗುವಂತಹದ್ದು, ಇಲ್ಲ ಅವರ ಒಂದು ವಿಚಾರವಾಗಿ ಸ್ವಲ್ಪ ಸಂಕಷ್ಟಗಳು ಎದುರಾಗುವಂತಹ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗೃತಿಯಿಂದ ಗಮನಿಸೋದು ಉತ್ತಮಪ್ರದಾಗಿರುತ್ತೆ. ಮಾರ್ಚ್ 14ನೇ ತಾರೀಕಿಗೆ ಸೂರ್ಯ ಮೀನ ರಾಶಿಗೆ ಸಂಚಾರ ಮಾಡ್ತಾ ಇದ್ದಾನೆ. ನೋಡಿ, ಇಲ್ಲಿ ರಾಹು ಆಲ್ರೆಡಿ 2023 ನವೆಂಬರ್ಗೆ ಬಂದಿದ್ದಾಗಿದೆ. ರಾಹು ಬಂದಾಗಿಂದ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಅಬ್ರಾಡ್ಗೆ ಹೋಗಿ ಬರುವಂತಹದ್ದು, ವಿದೇಶಯಾನ ಮಾಡುವಂತಹ ವಿದ್ಯಾಭ್ಯಾಸ, ಅಥವಾ ಹತ್ತಿರದಲ್ಲಿಯೇ ಹಾಸ್ಟೆಲ್ಗೆ ಹೋಗಿ ಓದುವಂತಹದ್ದು, ಅಥವಾ PG ನಲ್ಲಿ ಇದ್ದು ಸ್ಟಡಿ ಮಾಡುವಂತಹ ಒಂದು ಅವಕಾಶಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಈಗ ಮಾರ್ಚ್ 14ಗೆ ಸೂರ್ಯ ಬಂದು ಯತಿ ಆಗ್ತಾನೆ ರಾಹು ಜೊತೆ. ಹಾಗಾಗಿ ಸೂರ್ಯ ಪ್ರಭಾವದಿಂದ ರಾಹು ಹೊಂದಿಕೊಳ್ಳುವಂತಹ ಗುಣ ಇರುತ್ತೆ. ಹಾಗಾಗಿ ನೋಡಿ, ವಿದ್ಯಾರ್ಥಿಗಳು ದೂರ ಸಂಚಾರ ಮಾಡಿದ್ರು ಸ್ವಲ್ಪ ಕಷ್ಟಗಳಿಂದ ಕೂಡಿರುತ್ತೆ. ಹೊಸ ಜಾಗ, ಹೊಸ ವಾತಾವರಣ, ಹೊಸ ಕಾಲೇಜು, ಹೊಸ ವಿದ್ಯಾಭ್ಯಾಸ ಹೆಂಗಿರುತ್ತೋ ಏನೋ ಅನ್ನುವಂತಹ ಒಂದು ತಳಮಳ, ಆ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ. ಸೂರ್ಯನ ಬಂದು ಸರ್ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಯಾಕೆಂದ್ರೆ ಸೂರ್ಯನ ಜೊತೆಗೆ ಹೊಂದಿಕೊಳ್ಳುವಂತಹ ಗುಣ ನಿಮ್ಮ ಮೇಲೆ ಈ ಒಂದು ಒಳಿತಾದಂತಹ ಪಾಸಿಟಿವ್ ಎನರ್ಜೀಸ್ ಬರುತ್ತೆ. ಯಾವುದೇ ರೀತಿ ವೈಪರೀತ್ಯಗಳು ಇರುವುದಿಲ್ಲ. ಏಪ್ರಿಲ್ 13ನೇ ತಾರೀಕಿಗೆ ಮೇಷರಾಶಿಗೆ ಈ ಒಂದು ಸೂರ್ಯ ಸಂಚಾರ ಮಾಡ್ತಾನೆ.
ಮೇಷರಾಶಿಯಲ್ಲಿ ಗುರು ಸಂಚಾರ ಆಗ್ತಾ ಇದೆ. ಗುರು ಜೊತೆ ಯತಿ ಆಗ್ತಾರೆ ಸೂರ್ಯ. ಏಪ್ರಿಲ್ 13ರಿಂದ ಈ ಗುರು ಮತ್ತೆ ಸೂರ್ಯ ನಿಮಗೆ ಮೇಷರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸೂರ್ಯನ ಪ್ರಭಾವ ಗುರು ಮೇಲೆ ಬಿದ್ದು ಗುರು ಮೇಲಿಂದ ಭೂಮಿ ಮೇಲೆ ಅಂದ್ರೆ ನಿಮ್ಮ ಮೇಲೆ ಬೀಳುವಂತಹ ಪ್ರಭಾವ ಹೆಂಗಿರುತ್ತೆ ಅಂದ್ರೆ ಒಂದು ಉತ್ತಮವಾದಂತಹ ಒಂದು ಸುಖ ಪ್ರಾಪ್ತಿ ಯೋಗಗಳು ಲಭಿಸುತ್ತೆ. ಶಾಶ್ವತವಾದಂತಹ ಸುಖದಾಯಕವಾದಂತಹ ವಸ್ತು ವಾಹನಗಳು, ಅನುಕೂಲತೆಗಳು, ಯೋಗ ಫಲಗಳು ನಿಮ್ಮದಾಗಿರುತ್ತೆ. ಜೊತೆಗೆ ಒಳ್ಳೆಯ ಮಿತ್ರ ಸೌಖ್ಯ ಅಂತ, ಮಿತ್ರರಿಂದ ಒಂದು ಫ್ರೆಂಡ್ಲಿ ಆಗಿ ಇದನ್ನ ತಗೊಂಡು ಹೋಗು, ಯೂಸ್ ಮಾಡ್ಕೋ, ಇದನ್ನ ಬಳಸ್ಕೋ ಅಂತ ಹೇಳುವಂತ ಸ್ನೇಹಿತರು ಜಾಸ್ತಿ ಇರ್ತಾರೆ. ಈ ಸಮಯದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವಿಚಾರವಾಗಿ. ಮೇ 1ನೇ ತಾರೀಕಿಗೆ ಗುರು ವೃಷಭ ರಾಶಿಗೆ ಬರ್ತಾ ಇದ್ದಾನೆ. ಇಲ್ಲಿ ವೃಷಭ ರಾಶಿಗೆ ಬಂದಾಗ ನಿಮ್ಮ ರಾಶಿಯವರಿಗೆ ಗುರುಬಲ ಚೆನ್ನಾಗಿರುತ್ತೆ. ವಿವಾಹ ಆಗೋರಿಗೆ ಈ ಒಂದು ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ ವಿವಾಹಗಳಾಗೋಗುತ್ತೆ. ಖಂಡಿತ ಪ್ರತಿಫಲ ಇರುತ್ತೆ. ಜೊತೆಗೆ ಮೇ 14ಗೆಲ್ಲ ಸೂರ್ಯ ಕೂಡ ವೃಷಭ ರಾಶಿಯಲ್ಲಿ ಜೊತೆ ಆಗ್ತಾ ಇದ್ದಾನೆ. ಇಲ್ಲಿ ಗುರು ಜೊತೆ ಸೂರ್ಯ ಯತಿ ಆಗೋದ್ರಿಂದ ನಿಮಗೆ ವಿಶೇಷವಾದಂತಹ ಸಂಬಂಧಗಳು ಬಲವಾಗಿರುತ್ತೆ. ಒಂದು ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತಕ್ಕಂತಹ ಹುಡುಗ ಸಿಗೋದು ಹುಡುಗಿಗೆ ನೋಡಿದ್ರೆ, ಅಥವಾ ಹುಡುಗನ್ ನೋಡಿದಾಗ ಒಳ್ಳೆ ಬ್ಯಾಕ್ ಗ್ರೌಂಡು, ಸಂಸಾರಸ್ಥರು, ಸುಸಂಪ್ರದಾಯಸ್ಥರಾಗಿರ್ತಕ್ಕಂತಹ ವಧು ಹುಡುಗಿ ಸಿಗುವಂತಹ ಭಾಗ್ಯ. ಈ ರೀತಿ ಹುಡುಗ ಹುಡುಗಿಗೆ ಒಳ್ಳೆಯ ರೀತಿಯ ಒಂದು ಸಂಬಂಧಗಳ ಒಂದು ಪ್ರತಿಫಲ ಪಡೆಯಬಹುದಾಗಿರುತ್ತೆ. ದಾಂಪತ್ಯದಲ್ಲಿ ಒಳ್ಳೆಯ ಸೌಖ್ಯ ಪ್ರಾಪ್ತಿ ಕೂಡ ಇರುತ್ತೆ, ತೊಂದರೆ ಇರೋದಿಲ್ಲ. ಮತ್ತೆ ಧರ್ಮಕ್ಷೇತ್ರಗಳು, ತೀರ್ಥಯಾತ್ರೆಗಳ ಒಂದು ಸಂಚಾರ ಮಾಡುವಂತಹ ಯೋಗ ಕೂಡ ಲಭಿಸುತ್ತೆ. ಜೂನ್ 14ನೇ ತಾರೀಕಿಗೆ ಮಿಥುನ್ ರಾಶಿಗೆ ಸಂಚಾರ ಮಾಡ್ತಾನೆ ಸೂರ್ಯ. ನೋಡಿ, ಇಲ್ಲಿ ಮಿಥುನ್ ರಾಶಿಗೆ ಸೂರ್ಯ ಬರೋದ್ರಿಂದ ಸ್ವಲ್ಪ ನಿಮಗೆ ಆರೋಗ್ಯ ಸ್ಥಿತಿ ವೈಪರೀತ್ಯಗಳು ಬರುತ್ತೆ. ಶುಕ್ರ, ಬುಧ ಇವರೆಲ್ಲರೂ ಕೂಡ ಯತಿಯಾಗಿದ್ದಾರೆ. ಅಲ್ಲಿ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯನ ಗಮನಿಸಬೇಕಾಗಿರುತ್ತೆ. ನಿಮಗೆ ಅನವಶ್ಯಕವಾದಂತಹ ಅಡಚಣೆಗಳು ಬರುವಂತಹದ್ದು, ಆಪತ್ತುಗಳು ಬರುವಂತಹದ್ದು, ತೊಂದರೆಗಳು ಬರುವಂತಹದ್ದು. ಎಲ್ಲ ಒಂದು ಫಂಕ್ಷನ್ಗೆ ಹೋಗಿರ್ತೀರಾ, ಅಲ್ಲೊಂದು ಫುಡ್ ಪಾಯ್ಸನಿಂಗ್ ಆಗೋದು, ವೈಪರೀತ್ಯ ಆಗುವಂತಹದ್ದು, ದೇಹ ಸ್ಥಿತಿ ಅಲರ್ಜಿ ಉಂಟಾಗುವಂತ ಸ್ಥಿತಿ ಬರುತ್ತೆ. ಹಾಗಾಗಿ ಸೂರ್ಯ ದೇವರ ಆರಾಧನೆ ಮಾಡಿ ಒಳ್ಳೇದಾಗುತ್ತೆ, ವೈಪರೀತ್ಯ ಇರೋದಿಲ್ಲ. ಜುಲೈ 16ನೇ ತಾರೀಕಿಗೆ ಕಟಕ ರಾಶಿಗೆ ಸೂರ್ಯ ಸಂಚಾರ ಮಾಡ್ತಾನೆ. ನೋಡಿ, ಇಲ್ಲಿ ಕಟಕ ರಾಶಿಗೆ ಸಂಚಾರ ಮಾಡೋದ್ರಿಂದ ನಿಮ್ಮ ಮನಸ್ಥಿತಿಗೆ ಅನುಕೂಲವಾಗುವಂತಹ ಒಂದು ಅದೃಷ್ಟಗಳು, ಲಕ್ ಅಂತ ಹೇಳ್ತೀವಿ, ಭಾಗ್ಯಗಳು ನಿಮ್ಮದಾಗಿರುತ್ತೆ. ಒಳ್ಳೆ ರೀತಿ ಲಭಿಸುತ್ತೆ ಕೂಡ. ಆ ಒಂದು ಅವಕಾಶಗಳು ನಿಮ್ಮದಾಗಿರುತ್ತೆ. ಆಗಸ್ಟ್ 16ನೇ ತಾರೀಕಿಗೆ ಸಿಂಹ ರಾಶಿಗೆ ಸೂರ್ಯ ಸಂಚಾರ. ಬಹಳಷ್ಟು ಜನದಿಂದ ಪ್ರಯತ್ನ ಮಾಡ್ತಾ ಇರ್ತೀರಾ ಗೌರ್ಮೆಂಟ್ ಜಾಬ್ಗೋಸ್ಕರ. ಈ ಟೈಮಲ್ಲಿ ವೃಶ್ಚಿಕ ರಾಶಿಯವರಿಗೆ ಗೌರ್ಮೆಂಟ್ ಜಾಬ್ ಆಗುತ್ತೆ. ಅಟ್ಲೀಸ್ಟ್ ಗೌರ್ಮೆಂಟ್ ರಿಲೇಟೆಡ್ ಆದಂತಹ ಒಂದು ಕಾಂಟ್ರಾಕ್ಟ್ ಬೇಸ್ ಕೆಲಸಗಳಲ್ಲಾದ್ರೂ ಕೂಡ ಸಕ್ಸಸ್ ಸಿಗುತ್ತೆ. ಮತ್ತು ಗೌರ್ಮೆಂಟ್ ಫಂಡ್ ಇಂದ ವೃತ್ತಿಗಳನ್ನ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ರೆ ಅಲ್ಲಿ ಕೂಡ ಕೆಲಸ ಮಾಡುವಂತಹ ಒಂದು ಅನುಕೂಲತೆಗಳು ನಿಮ್ಮ ರಾಶಿಯವರಿಗೆ ಲಭಿಸುತ್ತೆ. ಸೆಪ್ಟೆಂಬರ್ 16 ನಂತರ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾನೆ. ಸ್ವಲ್ಪ ಬರುವಂತಹ ಆದಾಯಗಳೆಲ್ಲ ಸ್ಟ್ರಕ್ ಆಗಿರುತ್ತೆ. ಕೇತು ಸಂಚಾರದಿಂದ ಸ್ಟ್ರಗ್ಲಿಂಗ್ ಆಗಿರುತ್ತೆ. ಆದ್ರೆ ಇಲ್ಲಿ ಸೂರ್ಯ ಸಂಚಾರದಿಂದ ಸ್ವಲ್ಪ ಆ ಒಂದು ಸ್ಟ್ರಕ್ ಆಗಿರ್ತಕ್ಕಂತಹ ಲಾಭಗಳು, ಆದಾಯಗಳು ಒಂದೊಂದೇ ರಿಲೀಸ್ ಆಗುತ್ತೆ. ಈ ಒಂದು ತಿಂಗಳಲ್ಲಿ ಈ ಒಂದು ಪ್ರತಿಫಲ ನೀವು ನೋಡ್ತೀರಾ. ಅಕ್ಟೋಬರ್ 17ನೇ ತಾರೀಕಿಗೆ ತುಲಾ ರಾಶಿ ಸೂರ್ಯ ಸಂಚಾರ. ನೋಡಿ, ಒಂದು ತುಲಾ ರಾಶಿಯಲ್ಲಿ ಸೂರ್ಯ ನೀಚ ಸ್ಥಿತಿ ಸಂಚಾರದಲ್ಲಿರೋದ್ರಿಂದ ಈ ಒಂದು ಖರ್ಚುಗಳು ಪ್ರೀತ ಆಗತ್ತೆ. ನಿಮ್ ಕೈಗೆ ಏನೋ ಒಂದು ದುಡ್ಡು ಕೊಟ್ಟು ತಗೊಂಡಿರ್ತಾರೆ, ತುಂಬಾ ವ್ಯಾಲ್ಯೂಬಲ್ ಆಗಿರುತ್ತೆ. ಕೈ ಜಾರ್ ಬಿದ್ದೋಯ್ತು, ಹೊಡೆದೋಯ್ತು, ಲಾಸ್, ವ್ಯಯ. ವಾಪಸ್ ಕೊಟ್ಟರೆ ತಗೊಳ್ಳಲ್ಲ, ದುಡ್ಡು ವೇಸ್ಟ್ ಆಗುತ್ತೆ. ಈ ರೀತಿ ಆಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಯಾರೋ ಒಬ್ರು ದುಡ್ಡು ಕಾಸು ವಿಚಾರದಲ್ಲಿ ಮೋಸ ಮಾಡುವಂತದ್ದು, ಈ ಒಂದು ಕ್ರೈಮ್ಸ್ ಆಗ್ತಾ ಇರತ್ತೆ, ಸೈಬರ್ ಕ್ರೈಮ್ಸ್ ಆಗ್ತಾ ಇರತ್ತೆ. ಆ ತರ ಆಗುವಂತ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ಜಾಸ್ತಿ ಇರುತ್ತೆ. ತುಂಬಾ ಜಾಗರೂಕತೆಯಿಂದ ಇರಿ. ಈ ಸಮಯದಲ್ಲಿ ನೀವು ಒಂದು ವಿಷ್ಣು ದರ್ಶನ ಮಾಡಿ. ವಿಷ್ಣು ದೇವರ ದರ್ಶನ ಮಾಡಿದ್ರೆ ಒಳ್ಳೆಯದು. ಅಥವಾ ವಿಷ್ಣುವಿಗೆ ಒಂದು 5 ದಿನಗಳ ಕಾಲ ನೀವು ತುಳಸಿಯನ್ನ ಅಷ್ಟೋತ್ತರ ರೂಪದಲ್ಲಿ ನೀವು ಮಾಡಿಸಿದ್ರೆ ನಿಮಗೆ ಈ ಒಂದು ದೋಷ ನಿವಾರಣೆ ಆಗುತ್ತೆ. ನವೆಂಬರ್ 16ನೇ ತಾರೀಕಿಗೆ
ವೃಶ್ಚಿಕ ರಾಶಿಗೆ ಸೂರ್ಯ ಪ್ರವೇಶ. ನಿಮ್ಮ ರಾಶಿಯಲ್ಲಿ ಸೂರ್ಯ ಬರೋದ್ರಿಂದ ನಿಮ್ಗೆ ವಿಶೇಷವಾದಂತಹ ಸ್ಟ್ರೆಂತ್ ಬರುತ್ತೆ, ಅಭಿವೃದ್ಧಿ ಬರುತ್ತೆ, ವೈಯಕ್ತಿಕವಾದಂತಹ ದೃಢತೆ, ನಡತೆ ಇವೆಲ್ಲವೂ ಕೂಡ ತುಂಬಾ ಶಾರ್ಮ್ ಆಗುತ್ತೆ, ಅಂದ್ರೆ ಗ್ರೋತ್ ಆಗುತ್ತೆ, ಯಾವುದೇ ರೀತಿ ತೊಂದರೆಗಳಿರೋದಿಲ್ಲ, ಉತ್ತಮ ಅಂತ ಪ್ರತಿಫಲ ಇದೆ. ಡಿಸೆಂಬರ್ 15ರ ನಂತರ ಧನುಸ್ಸು ರಾಶಿಗೆ ಈ ಒಂದು ಸೂರ್ಯ ಸಂಚಾರ ಬದಲಾವಣೆ ಆಗುತ್ತೆ. ಸ್ವಲ್ಪ ದುಡ್ಡು ಕಾಸು ವ್ಯವಹಾರ ವಿಚಾರದಲ್ಲಿ ಸ್ವಲ್ಪ ಮುಂದುವರಿಸ್ತೀರಾ, ಪ್ರಯತ್ನಗಳು ಸಕ್ಸಸ್ ಆಗತ್ತೆ ಕೂಡ, ಒಳ್ಳೇದಿದೆ. ಸೊ ಒಟ್ಟಾರೆಯಾಗಿ ಖರ್ಚು ವೆಚ್ಚಗಳು ಮಾತ್ರ ಸ್ವಲ್ಪ ಡೇಂಜರಸ್ ಇದೆ. ಅನವಶ್ಯಕವಾಗಿ ದುಡ್ಡು ಕಳ್ಕೊಳ್ಳುವಂತಹದ್ದು, ಅಂದ್ರೆ ಮಿಸ್ ಮೈಂಡ್ ಅಂತೇಳಿ ಹೇಳ್ತೀವಿ. ನಿಮ್ಮ ಒಂದು ಗಮನ ನಿಮ್ಮಲ್ಲಿ ಇಲ್ದಿರ ಇದ್ದಾಗ ಕಳ್ಕೊಳ್ಳುವಂತಹ ಸಾಧ್ಯತೆ. ಮನೇಲಿ ಇಟ್ಟಿರುವಂತ ಒಡವೆ ಹೋಗ್ಬಿಡ್ತಪ್ಪ, ಒಡವೆ ಎತ್ಕೊಂಡು ಹೋಗ್ಬಿಟ್ರು, ಒಡವೆ ಕಳ್ದೋಯ್ತು, ದುಡ್ಡು ಕಳ್ದೋಯ್ತು ಅಂತ ಹೇಳುವಂತಹ ಸಮಯ ನಿಮ್ಮದಾಗಿರುತ್ತೆ. ಸ್ವಲ್ಪ ಜಾಗರೂಕತೆ ಇರಬೇಕು. ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಒಳ್ಳೆಯದಾಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಇವೆಲ್ಲರಿಗೂ ಕೂಡ ಆಯುಷು, ಆರೋಗ್ಯ, ಯೋಗ ಭಾಗ್ಯಗಳೆಲ್ಲವೂ ಕೂಡ ಲಭಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ. ನಮಸ್ಕಾರ.